ನಮಸ್ಕಾರ. ಸರ್ಫರಾಜ್ ಖಾನ್ ಅವರ ಸ್ಫೋಟಕ ಆಟಕ್ಕೆ ಬೆಚ್ಚಿ ಬಿದ್ದಿತ್ತು ಗೋವಾ ತಂಡ. ಬಂತು ಅತಿ ವೇಗದ ಶತಕ, ದಿಗ್ಗಜರ ದಾಖಲೆ ಧ್ವಂಸ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಗೋವಾ ವಿರುದ್ಧ ಸರ್ಫರಾಜ್ ಖಾನ್ ಕೇವಲ 56 ಎಸೆತಗಳಲ್ಲಿ ಶತಕ ಸಿಡಿಸಿ ಮಿಂಚಿದ್ದಾರೆ. ಈ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಅವರು ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಮುಂಬೈ ತಂಡದ ಪರ ಅತಿ ವೇಗದ ಶತಕ ಸಿಡಿಸಿದ ರೋಹಿತ್ ಶರ್ಮಾರ ದಾಖಲೆಯನ್ನ ಮುರಿದಿದ್ದಾರೆ ಸ್ನೇಹಿತರೆ. ಹೌದು, ವಿಜಯ್ ಹಜಾರೆ ಟ್ರೋಫಿಯಲ್ಲಿ ನಿನ್ನೆ ಬಲಿಷ್ಠ ಮುಂಬೈ ಹಾಗೂ ಗೋವಾ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಸರ್ಫರಾಜ್ ಖಾನ್ ಹಾಗೂ ಮುಷೀರ್ ಖಾನ್ ಜೋಡಿ ಗೋವಾ ಬೌಲರ್ಗಳನ್ನ ಚೆಂಡಾಡಿದ್ದಾರೆ. ಸರ್ಫರಾಜ್ ಖಾನ್ ಅಂತೂ ಕೇವಲ 56 ಎಸೆತಗಳಲ್ಲಿ ಶತಕ ಸಿಡಿಸುವ ಮೂಲಕ ದಿಗ್ಗಜರ ದಾಖಲೆಯನ್ನ ಧ್ವಂಸ ಮಾಡಿದ್ದಾರೆ. ಅಂತಿಮವಾಗಿ 156 ರನ್ಗಳ ದೊಡ್ಡ ಇನ್ನಿಂಗ್ಸ್ ಕೂಡ ಆಡಿದರು. ಇನ್ನು ಮುಷೀರ್ ಖಾನ್ ಕೂಡ ಸ್ಫೋಟಕ 60 ರನ್ ಬಾರಿಸಿ ಈ ಬ್ರದರ್ಸ್ ಗಳ ಆಟಕ್ಕೆ ಗೋವಾ ತಂಡ ಧ್ವಂಸವಾಯಿತು ಸ್ನೇಹಿತರೆ. ಈ ಇಬ್ಬರು ಬ್ರದರ್ಸ್ ಗಳು ಬರೋಬ್ಬರಿ 16 ಸಿಕ್ಸ್ ಹಾಗೂ 14 ಬೌಂಡರಿಗಳನ್ನ ಚೆಚ್ಚಿದರು. ಪರಿಣಾಮ ಗೋವಾ ಎದುರು ಮುಂಬೈ ತಂಡ ಬೃಹತ್ 444 ರನ್ಗಳನ್ನ ಕಲೆ ಹಾಕಿತು ಸ್ನೇಹಿತರೆ. ಇನ್ನು ಗೋವಾ ಎದುರಿನ ಈ ಸ್ಫೋಟಕ ಇನ್ನಿಂಗ್ಸ್ ನೊಂದಿಗೆ ಸರ್ಫರಾಜ್ ಖಾನ್ ರೋಹಿತ್ ಶರ್ಮಾ ಹೆಸರಿನಲ್ಲಿದ್ದ ಅಪರೂಪದ ದಾಖಲೆಯನ್ನ ಬ್ರೇಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಕಷ್ಟು ಸಮಯದಿಂದ ಭಾರತ ತಂಡದಿಂದ ಹೊರಗುಳಿದಿರುವ ಸರ್ಫರಾಜ್ ಖಾನ್ ಗೋವಾ ವಿರುದ್ಧ ಕೇವಲ 75 ಎಸೆತಗಳನ್ನು ಎದುರಿಸಿ 9 ಬೌಂಡರಿ ಹಾಗೂ 14 ಸಿಕ್ಸರ್ ಸಹಿತ ಸ್ಫೋಟಕ 157 ರನ್ ಗಳಿಸಿದರು. ಇದರ ಜೊತೆಗೆ ಹೆಡ್ ಮ್ಯಾನ್ ಖ್ಯಾತಿಯ ರೋಹಿತ್ ರವರ ದಾಖಲೆಯನ್ನ ಕೂಡ ಅಳಿಸಿ ಹಾಕಿದ್ದಾರೆ. ಹೌದು, ವಿಜಯ್ ಹಜಾರೆ ಟ್ರೋಫಿ ಹಾಗೂ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಮುಂಬೈ ತಂಡದ ಪರ ಅತಿ ವೇಗದ ಶತಕ ಸಿಡಿಸಿದ ದಾಖಲೆ ಹಿಟ್ ಮ್ಯಾನ್ ರ ಹೆಸರಿನಲ್ಲಿತ್ತು. ರೋಹಿತ್ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಮುಂಬೈ ತಂಡದ ಪರ 62 ಎಸೆತಗಳಲ್ಲಿ ಶತಕ ಸಿಡಿಸಿದರು. ಇದೀಗ ಸರ್ಫರಾಜ್ ಖಾನ್ ಕೇವಲ 56 ಎಸೆತಗಳಲ್ಲಿ ಶತಕ ಗಳಿಸುವ ಮೂಲಕ ರೋಹಿತ್ ರ ದಾಖಲೆಯನ್ನ ನುಚ್ಚು ನೂರು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ರೋಹಿತ್ ಶರ್ಮಾ ಆ ಪಂದ್ಯದಲ್ಲಿ 94 ಎಸೆತಗಳನ್ನು ಎದುರಿಸಿ 156 ರನ್ ಗಳಿಸಿದರು ಸ್ನೇಹಿತರೆ. ಇನ್ನು ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಸರ್ಫರಾಜ್ ಖಾನ್ ಅತ್ಯದ್ಭುತ ಟ್ರ್ಯಾಕ್ ರೆಕಾರ್ಡ್ಗಳನ್ನು ಹೊಂದಿದ್ದಾರೆ. ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಸರ್ಫರಾಜ್ ಖಾನ್ 63ರ ಬ್ಯಾಟಿಂಗ್ ಆವರೇಜ್ ಮೇಂಟೈನ್ ಮಾಡಿದ್ದಾರೆ. ಇದರ ಜೊತೆಗೆ 16 ಸೆಂಚುರಿ ಹಾಗೂ 16 ಅರ್ಧಶತಕಗಳನ್ನು ಕೂಡ ಗಳಿಸಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಮುಕ್ತಾಯವಾದ ಸಯ್ಯದ್ ಮುಷ್ತಾಕ್ ಅಲಿ T20 ಲೀಗ್ನಲ್ಲಿಯೂ ಕೂಡ ಸರ್ಫರಾಜ್ ಖಾನ್ 65ರ ಬ್ಯಾಟಿಂಗ್ ಸರಾಸರಿಯನ್ನ ಮೇಂಟೈನ್ ಮಾಡಿ 329 ರನ್ ಗಳಿಸಿದರು. ಇದೀಗ ಮುಂಬರುವ IPL ಟೂರ್ನಿಯಲ್ಲಿ ಸರ್ಫರಾಜ್ ಖಾನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಪ್ರತಿನಿಧಿಸಲಿದ್ದಾರೆ ಸ್ನೇಹಿತರೆ. ಇದೀಗ ವಿಜಯ್ ಹಜಾರೆ ಟೂರ್ನಿಯಲ್ಲಿಯೂ ಸರ್ಫರಾಜ್ ಖಾನ್ ತಮ್ಮ ಅದ್ಭುತ ಆಟವನ್ನು ಮುಂದುವರೆಸಿದ್ದು ಗೋವಾ ವಿರುದ್ಧ 210ರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿ ಮಿಂಚಿದ್ದಾರೆ. ಸರ್ಫರಾಜ್ ಖಾನ್ ಮತ್ತು ಮುಷೀರ್ ಖಾನ್ ರ ಜೊತೆಗೆ ಹಾರ್ದಿಕ್ ತೋಮರ್ ಕೂಡ ಅರ್ಧಶತಕ ಸಿಡಿಸಿ ಮಿಂಚಿದರು. ಅಂತಿಮವಾಗಿ ಈ ಪಂದ್ಯದಲ್ಲಿ ಮುಂಬೈ ತಂಡ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಒಟ್ನಲ್ಲಿ ಸರ್ಫರಾಜ್ ಖಾನ್ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದರೂ ಕೂಡ ಅವರಿಗೆ ಮತ್ತೊಮ್ಮೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ನೀಡಲು BCCI ಇನ್ನೂ ಕೂಡ ಲೆಕ್ಕಾಚಾರ ಹಾಕುತ್ತಿರುವುದಂತೂ ಸತ್ಯ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.